ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನ್ಸು ಕಲ್ಲ ಹಾಕ್ಬೇಕಾದ್ರೆ ಎಷ್ಟೋ ಸಾವು, ಎಷ್ಟೋ ನೋವುಗಳು ನೋಡ್ಬೇಕಾಗತ್ತೆ. ಅದಕ್ಕೆ ವಯಸ್ಸು ಮನಸ್ಸು ಮಾಗ್ಬೇಕು ಅಂತಾರೆ. ಆದ್ರೆ ನಿನ್ನ ವಿಷಯದಲ್ಲಿ ಸುಳ್ಳಾಗುತ್ತೆ ಅಲ್ವಮ್ಮ? ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಕಷ್ಟಗಳು ಯಾಕೆ ಮಗಳೇ? ಅಪ್ಪ ಅಳಬೇಡ. ತಂದೆ ಆದವನು ಜೀವನದಲ್ಲಿ ಎಂಥ ಸವಾಲು ಬಂದರೂ ಎದುರಿಸ್ಬೋದು. ಆದ್ರೆ ಮಕ್ಕಳು ಕಣ್ಣೀರು ನೋಡ್ಬಿಟ್ರೆ ಜೀವನದಲ್ಲಿ ಭರವಸೆನೇ ಕಳ್ಕೊಂಡ್ಬಿಡ್ತಾರೆ. ನನ್ನಿಂದ ನಿಮಗೂ ಕಷ್ಟ ಆಗ್ತಿದೆ ಅಲ್ವಾ? ಚೆಚ್ಚೆ ಇಲ್ಲ ಮಗಳೇ, ನನ್ನಿಂದ ನೀನ್ ಕಷ್ಟಪಡೋಗಾದ್ಯಲ್ಲ ಅಂತ ಸಂಕಟ ಅಷ್ಟೇ. ಇಲ್ಲ ಅಪ್ಪ, ಇದ್ರಲ್ಲಿ ನಿಮ್ ತಪ್ಪಿಲ್ವೇ ಇಲ್ಲ. ಮಕ್ಕಳಾಗಿ ನಾವೆಡೋ ಬಿಟ್ವಿ. ನಮ್ಮನ್ನ ಕ್ಷಮಿಸ್ಬಿಡಿ ಅಪ್ಪ. ಇದು ನಾವೇ ಆಯ್ಕೆ ಮಾಡ್ಕೊಂಡಿರೋ ಬದುಕು. ಆದ್ರೆ ನನ್ನಿಂದ ಅಕ್ಕ, ಮಗು, ವಿರಾಟ್, ಈಗ ನೀವುನು ನೋವು ಅನ್ಭವಿಸ್ತಿರೋ ಹಾಗಾಗ್ತಿದ್ಯಲ್ಲ, ಅದೇ ದುಃಖ ನನ್ನನ್ನ ಕಾಡ್ತಾ ಇದೆ. ಅದು ಅಲ್ದೆ ನಾನು ನಮ್ಮ ಮನೇಲಿ ಗಂಡ್ ಮಗು ತರ ಬೆಳೆದ್ಬಿಟ್ಟೆ. ಆದ್ರೆ ಈಗ ನನ್ನಲ್ಲೂ ಒಬ್ಳು ಹೆಣ್ಣಿದ್ದಾಳೆ ಅಂತ ಗೊತ್ತಾಗ್ತಾ ಇದೆ. ನಾನ್ ಏನ್ ಮಾಡ್ಲಿ ಅಪ್ಪ, ಒಂದು ಗೊತ್ತಾಗ್ತಾ ಇಲ್ಲ. ಹೆಣ್ಣಿಗಷ್ಟೇ ಗಂಡಾಗೋ ಶಕ್ತಿ ಇರೋದು. ಯಾಕೆ ಈಶಾನಿಗೆ ಮಾತು ಕೊಟ್ಟೆ? ನಿನ್ ಮೇಲೆ ನಿನಗೆ ನಂಬಿಕೆ ಇರ್ಲಿಲ್ವಮ್ಮ? ನನಗೆ ಸುಳ್ಳು ಹೇಳಿ ಮದ್ವೆ ಆಗ್ತಿರೋ ಸಂಬಂಧದ ಮೇಲೆ ನಂಬಿಕೆ ಇರ್ಲಿಲ್ಲ ಅಪ್ಪ. ಆಗ ನನಗೆ ಅಕ್ಕನ್ ಬದುಕಷ್ಟೇ ಮುಖ್ಯ ಆಗಿತ್ತು. ಅಪ್ಪಿ ತಪ್ಪಿ ಕೂಡ ವಿರಾಟ್ ನನ್ನ ಇಷ್ಟೊಂದು ಹಚ್ಕೋತಾರೆ, ಪ್ರೀತಿಸ್ತಾರೆ ಅಂತ ಗೊತ್ತಿರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನ್ನನ್ನ ನಿಮ್ಮಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಇನ್ನೊಬ್ರಿದ್ದಾರೆ ಅಂದ್ರೆ ಅದು ವಿರಾಟ್ ಮಾತ್ರನೇ. ಒಂದೇ ಒಂದಿನಾನು ನನ್ನನ್ನ ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡ್ಲೇ ಇಲ್ಲ. ಗಂಡ ಅನ್ನೋ ಅಧಿಕಾರದಲ್ಲೂ ಮಾತಾಡಿಲ್ಲ. ಒಂದು ಕ್ಷಣನೂ ನನಗ್ ಮುಜುಗರ ಆಗೋ ಹಾಗೂ ನಡ್ಕೊಂಡಿಲ್ಲ. ಅಂತವ್ರಿಗೆ ಮೋಸ ಮಾಡಕ್ಕೆ ಮನ್ಸ್ ಬರ್ತಾ ಇಲ್ಲ ಅಪ್ಪ. ಮಾಡ್ಲೂಬಾರ್ದಮ್ಮ. ಮತ್ತೆ ನಾನು ಈಶಾನಿಗ್ ಮೋಸ ಮಾಡ್ದಂಗಾಗಲ್ವಾ? ಖಂಡಿತ ಇಲ್ಲಮ್ಮ. ನಿಜ ಹೇಳ್ಬೇಕು ಅಂದ್ರೆ ಆ ಈಶಾನಿ ಮದುವೆ ಆಗಿರೋ ಹುಡುಗನ ಬಯಸಿದ್ದು ತಪ್ಪು. ಋಣಾನ್ನ ಬಂದ ರೂಪೇಶ, ಪಶುಪತಿ ಶುತಾಲಯ ಅಂತ ಆ ದೊಡ್ಡೋರು ಹೇಳಿಲ್ವಮ್ಮ? ನಿಮ್ಮಮ್ಮ ಯಾವಾಗ್ಲೂ ಹೇಳ್ತಿದ್ ಮಾತು ನೆನ್ಪಿದ್ಯಾ? ಬದುಕನ್ನ ಕಣ್ಣಿಂದಲ್ಲ ಮನಸ್ಸಿಂದ ನೋಡ್ಬೇಕು ಅಂತ. ಬೆಳಕಿಗೆ ಮರಳಾಗೋ ಕಣ್ಣುಗಳಿಗೆ ಗೊತ್ತಾಗದೆ ಇರೋ ಎಷ್ಟೋ ಸತ್ಯ ಹೃದಯದ ಮಿಡಿತಕ್ಕೆ ಗೊತ್ತಾಗುತ್ತೆ ಅನ್ನೋದು ನನಗ ಅರ್ಥ ಆಗೋಯ್ತು. ಈಗ ವಿರಾಟ್ನ ಬಿಟ್ಟು ನಾನು ಹೇಳಿದ್ನಲ್ಲಮ್ಮ, ನೀನು ಈಶಾನಿ ಮಾತನ್ನ ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ. ನನಗೆ ಈ ವಿಷಯ ಮುಂಚೆನೆ ಗೊತ್ತಿದ್ದಿದ್ರೆ ಈ ಮಟ್ಟಕ್ಕೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ನೀನ್ ಚಿಕ್ಕ ಹುಡುಗಿ ಇದ್ದಾಗ್ಲೂ ಹೀಗೇನೆ. ನಿನ್ಗೇನು ಚಾಕ್ಲೇಟ್ ಕೊಟ್ರು ಅದನ್ನ ತಿನ್ನೋ ದಾವಂತ ಬಿಟ್ಟು ಅಕ್ಕನ್ಗೆ ಅಂತ ಕೇಳ್ತಾ ಇದ್ದೆ. ಅಷ್ಟು ವಾತ್ಸಲ್ಯ ಕಣಮ್ಮ ನಿಮ್ಮ ಅಕ್ಕನ್ ಕಂಡ್ರೆ.
ಇಲ್ಲಿ ಕಬ್ಬು ಸಿಹಿಯಾಗಿದೆ ಅಂತ ಸುಮ್ಮನೆ ಬಿಡೋದಿಲ್ಲ, ಬುಡದ ಸಮೇತ ಮಚ್ಚಲ್ಲಿ ಕತ್ತರಿಸ್ತಾರೆ. ನಿಮ್ಮ ಅಕ್ಕನಿಗೋಸ್ಕರ ನೀನ್ ಇಷ್ಟು ವರ್ಷ ಮಾಡಿರೋ ತ್ಯಾಗನೇ ಸಾಕು. ಇನ್ನು ಭವಾನಿ ಸಂಸಾರಕ್ಕೋಸ್ಕರ ನೀನ್ ಕಷ್ಟಪಡೋದು ಬೇಡಮ್ಮ. ಈ ಕ್ಷಣದಿಂದ ನೀನು ನಿನ್ ಜೀವನ ಬಗ್ಗೆ ಯೋಚನೆ ಮಾಡು. ಅದೇಗಪ್ಪ, ಅವಳು ನನ್ನ ಅಕ್ಕ. ಹೌದಮ್ಮ, ಅವಳು ನಿನ್ನ ಅಕ್ಕನೇ, ನನ್ ಮಗಳೇ. ಹಾಗಂತ ಒಂದ್ ಕಣ್ಣು ಚೆನ್ನಾಗಿರ್ಲಿ ಅಂತ ಇನ್ನೊಂದ್ ಕಣ್ಣು ಚುಚ್ಕೊಳಕ್ಕಾಗತ್ತನಮ್ಮ? ನೀವಿಬ್ರು ನನಗೆ 2 ಕಣ್ಗಳಿದ್ದಾಗೆ. ನಿಮ್ಮಿಬ್ರು ಸಂಸಾರನು ನನಗೆ ಮುಖ್ಯ. ಇನ್ನು ಎಷ್ಟ್ ದಿನ ಅಂತ ಈ ನಿಮ್ಮ ಅಕ್ಕನ ಜವಾಬ್ದಾರಿನ ಹೊತ್ಕೋತಿಯ ಸಿಂಧು? ಸಾಕಮ್ಮ, ಎಲ್ಲ ಇಲ್ಲಿಗೆ ನಿಲ್ಸ್ಬಿಡು. ಎಷ್ಟೇ ಒಳ್ಳೆ ಮನ್ಸಿರೋ ಹುಡುಗಿನೇ ಆಗ್ಲಿ, ತನ್ನ ಗಂಡನ ಇನ್ನೊಬ್ರಿಗೆ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನೀನು ನಿನ್ ಜವಾಬ್ದಾರಿನ ಕಾಪಾಡೋದ್ರಲ್ಲಿ ನಿನ್ ಗಂಡನೇ ತ್ಯಾಗ ಮಾಡೋಕ್ ಸಿದ್ಧ ಇದೆಯಾ ಅಂದ್ರೆ ನಿಮ್ಮ ಅಕ್ಕನ ಎಷ್ಟು ಪ್ರೀತಿಸ್ತಾ ಇದೆಯಾ ಅಂತ ಅರ್ಥ ಆಗುತ್ತೆ. ಹಾಗಂತ ವಿರಾಟ್ ಪ್ರೀತಿಗೆ ನಂಬಿಕೆಗೆ ಮೋಸ ಆಗ್ಬಾರ್ದಮ್ಮ. ನೋಡು ಮಗಳೇ, ಏನೇ ಆಗ್ಲಿ, ಎಂತ ಸನ್ನಿವೇಶ ಬರ್ಲಿ, ಪ್ರಾಣಿಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ವಿರಾಟ್ನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡ ಮಗಳೇ. ಹಾಗಿದ್ರೆ ನಾನು ಇಶಾನಿಗೆ ಕೊಟ್ಟಿರೋ ಮಾತು? ಹೇಳ್ದಲ್ಲ, ಇದೆಲ್ಲ ದೇವ್ರಿಚ್ಛೆ. ಇದನ್ನ ಬೇಡ ಅನ್ನೋದಕ್ಕೆ ನೀನು ನಾನು ಯಾರು? ಈ ಭೈರವಿನ ಮುಖವಾಡನ ಕಳಿಸಿ ಮತ್ತೆ ಸಿಂಧು ಆಗು. ನೋಡು ಮಗಳೇ, ನನ್ನ ಮಾತು ನಿನ್ನ ಗೊಂದಲಗಳಿಗೆ ಸಮಾಧಾನ ಕೊಟ್ಟಿಲ್ಲ ಅಂತ ಅನ್ಸುತ್ತೆ.